ಓಂ ಶಾಂತಿ. ದಿನಾಂಕ ಆಗಿದೆ 17/8/2025. ತಮ್ಮ ಸ್ವಮಾನದ ಸ್ಥಿತಿ ನಶೆಯಲ್ಲಿರಿ ಮತ್ತು ಸಮಯದ ಮಹತ್ವವನ್ನರಿತು ಎವರಡಿಯಾಗಿರಿ. ಸೀಟ್ನಲ್ಲಂತೂ ಎಲ್ಲ ಮಕ್ಕಳು ಸ್ಥಿತರಾಗಿದ್ದಾರೆ, ಆದರೆ ಕೆಲವು ಮಕ್ಕಳು ಏಕಾಗ್ರ ಸ್ಥಿತಿಯಲ್ಲಿ ಸೆಟ್ ಆಗಿದ್ದಾರೆ. ಇನ್ನು ಕೆಲವರು ಸಂಕಲ್ಪದಲ್ಲಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ಬಾಗ್ದಾದ ವರ್ತಮಾನ ಸಮಯ ಪ್ರಮಾಣ ಪ್ರತಿಯೊಬ್ಬ ಮಗುವನ್ನು ಏಕಾಗ್ರತೆಯ ರೂಪದಲ್ಲಿ ಸ್ವಮಾನಧಾರಿ ರೂಪದಲ್ಲಿ ನೋಡಲು ಬಯಸುತ್ತಾರೆ. ಎಲ್ಲದಕ್ಕಿಂತ ಮೊದಲ ಸ್ವಮಾನವಾಗಿದೆ. ಯಾವ ತಂದೆಯನ್ನು ನೆನಪು ಮಾಡುತ್ತಿದ್ದೀರೋ ಅವರ ಡೈರೆಕ್ಟ್ ಮಕ್ಕಳಾಗಿದ್ದೀರಿ. ನಂಬರ್ 1 ಸಂತಾನರಾಗಿದ್ದೀರಿ. 5 ಖಂಡಗಳಿಂದ ಡೈರೆಕ್ಟ್ ತಂದೆಯು ತನ್ನ ಮಕ್ಕಳನ್ನು ತನ್ನವರನ್ನಾಗಿ ಮಾಡಿಕೊಂಡರು. ಇದು ಎಷ್ಟು ದೊಡ್ಡ ಸ್ವಮಾನವಾಗಿದೆ. ಸೃಷ್ಟಿ ರಚಯಿತನ ಮೊದಲ ರಚನೆ ತಾವಾಗಿದ್ದೀರಿ. ವಿಶ್ವದ ಪೂರ್ವಜರಾಗಿದ್ದೀರಿ, ಪೂಜ್ಯರಾಗಿದ್ದೀರಿ. ಬಾಗ್ದಾದರವರು ಪ್ರತಿಯೊಬ್ಬ ಮಗುವನ್ನು ವಿಶ್ವದ ಆಧಾರ ಮೂರ್ತಿ, ಉದಾರ ಮೂರ್ತಿಯನ್ನಾಗಿ ಮಾಡಿದ್ದಾರೆ. ಆಲೋಚಿಸಿ, ಎಲ್ಲದಕ್ಕಿಂತ ಅಮೂಲ್ಯ ಇಡೀ ಕಲ್ಪದಲ್ಲಿಯೇ ಇಂತಹ ಅಮೂಲ್ಯ ಸಿಂಹಾಸನವು ಯಾರಿಗೂ ಪ್ರಾಪ್ತವಾಗುವುದಿಲ್ಲ. ಅಂತಹ ಪರಮಾತ್ಮ ಸಿಂಹಾಸನ, ಲೈಟ್ನೆಸ್ ಕಿರೀಟ, ಸ್ಮೃತಿಯ ತಿಲಕವನ್ನು ಕೊಟ್ಟರು. ಇಡೀ ಕಲ್ಪದಲ್ಲಿ ಸತ್ಯಯೋಗಿ ಸಿಂಹಾಸನವು ಎಷ್ಟಾದರೂ ಅಮೂಲ್ಯವಾಗಿರಲಿ, ಆದರೆ ಪರಮಾತ್ಮನ ಹೃದಯ ಸಿಂಹಾಸನವು ತಾವು ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ. ಸ್ವಮಾನವನ್ನು ಮರೆಯುವ ಕಾರಣದಿಂದಲೇ ದೇಹಾಭಿಮಾನವು ಬರುತ್ತದೆ. ಆಗ ವ್ಯಾಕುಲ ಅಂದರೆ ಬೇಸರ ಆಗುತ್ತದೆ. ಬಾಗ್ದಾದ ಪ್ರತಿಯೊಬ್ಬ ಮಗುವನ್ನು ತಮ್ಮ ಸರ್ವ ಖಜಾನೆಗಳಿಗೆ ಬಾಲಕರು ಮಾಲೀಕರನ್ನಾಗಿ ಮಾಡಿದರು. ಎಲ್ಲರಿಗೆ ಸರ್ವ ಖಜಾನೆಗಳನ್ನು ಕೊಟ್ಟಿದ್ದಾರೆ, ಹೆಚ್ಚು ಕಮ್ಮಿ ಮಾಡಿಲ್ಲ. ಸಮಯಾನುಸಾರ ಈಗ ಸದಾ ಶಬ್ದವನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ತನ್ನಿರಿ. ಶಬ್ದವನ್ನು ಅಂಡರ್ಲೈನ್ ಮಾಡಿಕೊಳ್ಳುವುದಲ್ಲ, ಪ್ರಾಕ್ಟಿಕಲ್ ಜೀವನದಲ್ಲಿ ಅಂಡರ್ಲೈನ್ ಮಾಡಿಕೊಳ್ಳಿ. ಯಾವಾಗ ಬಾಬ್ದಾದರವರನ್ನು ಪಡೆದುಕೊಂಡಿರಿ, ನನ್ನ ಬಾಬಾ ಎಂದು ಹೇಳಿದಿರಿ, ಒಪ್ಪಿಕೊಂಡಿರಿ, ಅರಿತುಕೊಂಡಿರಿ ಮತ್ತು ಒಪ್ಪಿಕೊಂಡಿರಿ ಅಂದ ಮೇಲೆ ಇದೇ ಶಬ್ದವು ನಿರಂತರವಾಗಿ ಹೊರಬರುತ್ತಿರಲಿ. ಪಡೆದು ಬಿಟ್ಟೆವು. ಒಂದು ಸ್ವಯಂ ಸ್ವಮಾನ, ಇನ್ನೊಂದು ಸಮಯದ ಮಹತ್ವ. ತಾವು ಸಾಧಾರಣರಲ್ಲ, ಪೂರ್ವಜರಾಗಿದ್ದೀರಿ. ತಾವು ಒಬ್ಬೊಬ್ಬರ ಹಿಂದೆ ಇಡೀ ವಿಶ್ವದ ಆತ್ಮರ ಆಧಾರವಿದೆ. ಯಾರು ಹೃದಯದಿಂದ ನನ್ನ ಬಾಬಾ ಎಂದು ಒಪ್ಪಿಕೊಂಡಿರಿ ಮತ್ತು ತಂದೆಯೂ ಸಹ ನನ್ನ ಮಗು ಎಂದು ಒಪ್ಪಿಕೊಂಡರು, ಅವರೆಲ್ಲರೂ ಜವಾಬ್ದಾರರಾಗಿದ್ದೀರಿ. ಇದು ಚಿಕ್ಕ ಯುಗವಾಗಿದೆ. ಆಯಸ್ಸಿನಲ್ಲಿ ಇದು ಚಿಕ್ಕದು, ಆದರೆ ದೊಡ್ಡದಕ್ಕಿಂತ ದೊಡ್ಡ ಪ್ರಾಪ್ತಿಯ ಯುಗವಾಗಿದೆ. ಏಕೆಂದರೆ ಅತಿ ದೊಡ್ಡ ತಂದೆ ಈ ಚಿಕ್ಕ ಯುಗದಲ್ಲಿಯೇ ಬರುತ್ತಾರೆ ಮತ್ತು ದೊಡ್ಡ ಯುಗದಲ್ಲಿ ಬರುವುದಿಲ್ಲ. ಈ ಚಿಕ್ಕ ಯುಗದಲ್ಲಿಯೇ ಇಡೀ ಕಲ್ಪದ ಪ್ರಾಪ್ತಿಯ ಬೀಜವನ್ನು ಬಿತ್ತುವ ಸಮಯವಾಗಿದೆ. ವಿಶ್ವದ ರಾಜ್ಯವನ್ನಾದರೂ ಪ್ರಾಪ್ತಿ ಮಾಡಿಕೊಳ್ಳಿ, ಪೂಜ್ಯರಾದರೂ ಆಗಿರಿ. ತಾವೀಗ ಮಾಸ್ಟರ್ ಸರ್ವಶಕ್ತಿವಂತರಾಗುತ್ತೀರಿ. ಮತ್ಯಾವುದೇ ಯುಗದಲ್ಲಿ ಮಾಸ್ಟರ್ ಸರ್ವಶಕ್ತಿವಂತ ಎಂಬ ಪದವಿಯೂ ಸಿಗುವುದಿಲ್ಲ. ಆದ್ದರಿಂದ ಸ್ವಯಂನ ಸ್ವಮಾನದಲ್ಲಿಯೂ ಏಕಾಗ್ರವಾಗಿರಿ ಮತ್ತು ಸಮಯದ ಮಹತ್ವಿಕೆಯನ್ನು ಅರಿತುಕೊಳ್ಳಿರಿ. ಹುಡುಗಾಟಿಕೆ ಮತ್ತು ಆಲಸ್ಯವಿರಬಾರದು. ಯಾವಾಗಲಾದರೂ ಮಾಡುವೆವು, ಇದು ಆಲಸ್ಯವಾಗಿದೆ, ಈಗಲೇ ಮಾಡುವೆವು. ಶಬ್ದವು ತುರಂತ್ ದಾನ, ಶೀಘ್ರ ದಾನ, ಮಹಾಪುಣ್ಯವಾಗಿದೆ. ಬಾಗ್ದಾದರವರ ಜೊತೆ ಶ್ರೀಮತದ ಕೈಯನ್ನು ಹಿಡಿದು ಜೊತೆ ಹೋಗಬೇಕು. ಮತ್ತೆ ಬ್ರಹ್ಮ ತಂದೆಯ ಜೊತೆ ಮೊದಲು ರಾಜ್ಯದಲ್ಲಿ ಬರಬೇಕಾಗಿದೆ. ಒಂದು ವೇಳೆ ಸ್ವಲ್ಪ ಹೊರೆ ಉಳಿದುಕೊಂಡರೂ ಸಹ ಧರ್ಮರಾಜನ ಶಿಕ್ಷೆಗಾಗಿ ನಿಲ್ಲಬೇಕಾಗುವುದು. ಆಗ ಕೈಯಲ್ಲಿ ಕೈ ಇರುವುದಿಲ್ಲ, ಹಿಂದೆ ಬರುತ್ತೀರಿ. ಬಹಿರ್ಮುಖಿ ಚತುರತೆಯಿಂದ ಮುಕ್ತರಾಗಿರುವಂತಹ ತಂದೆಗೆ ಇಷ್ಟವಾಗುವಂತಹ ಸತ್ಯ ವ್ಯಾಪಾರಿ ಭವ. ಪರಮಾತ್ಮನ ಪುಸ್ತಕದಲ್ಲಿ ಮುಗ್ಧ ಮಕ್ಕಳೇ ವಿಶೇಷ VIP ಆಗಿದ್ದಾರೆ. ಯಾರ ಮೇಲೆ ಪ್ರಪಂಚದವರ ಕಣ್ಣು ಹೋಗುವುದಿಲ್ಲ. ಅವರೇ ತಂದೆಯ ಜೊತೆ ವ್ಯಾಪಾರ ಮಾಡಿ ಪರಮಾತ್ಮನ ಕಣ್ಣುಗಳ ನಕ್ಷತ್ರಗಳಾಗಿ ಬಿಟ್ಟರು. ಸರ್ವರ ಸ್ನೇಹ ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಮುಖದಿಂದ ಸದಾ ಮಧುರ ಮಾತನ್ನೇ ಮಾತನಾಡಿ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡಿ.